ಬಿರಿಯಾನಿ ಅಂದ ತಕ್ಷಣ ಎಲ್ರಿಗೂ ಇಷ್ಟ. ವೆಜ್ ತಿನ್ನೋರು ವೆಜ್ ಬಿರಿಯಾನಿ ತಿಂತಾರೆ, ನಾನ್ ವೆಜ್ ವೆರೈಟಿ ಬಿರಿಯಾನಿ ಮಾಡ್ಬೋದು ವೆಜ್ಜಲ್ಲಿ, ನಾನ್ ವೆಜ್ಜಲ್ಲಿ. ತುಂಬ ಸಿಂಪಲ್ ಆದ, ತುಂಬ ರುಚಿಯಾದಂತಹ ಈ ಪನ್ನೀರ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಇದರ ರುಚಿ ನೀವು ನೋಡಿದರೆ ರಿಯಲಿ ಮರೆಯೋದೇ ಇಲ್ಲ. ನೀವು ರೆಸ್ಟೋರೆಂಟ್ ತಿಂತೀರಲ್ಲ, ರೆಸ್ಟೋರೆಂಟಲ್ಲಿ ಅದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು ನೋಡಿ. ಇದು ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ಏನಂದರೆ ತುಂಬ ಬೇಗನೆ ಆಗುತ್ತೆ. ಏನಾದರೂ ಬಿರಿಯಾನಿ ತಿನ್ನಬೇಕಂತ ಅನಿಸಿದರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 200 ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಪನ್ನೀರು ಅಂದರೆ ಸ್ವಲ್ಪ ತೊಳ್ಕೊಳ್ಳೋಣ ಡೈರೆಕ್ಟಾಗಿ. ಯಾವುದೇ ಪನ್ನೀರ್ ಏನೇ ಯೂಸ್ ಮಾಡಿ ಸ್ವಲ್ಪ ತೊಳೆದ್ಬಿಟ್ಟೆ ಯೂಸ್ ಮಾಡಿ. ಸೊ ಈಗ ನಾನು ತೊಳೆದ್ಬಿಟ್ಟು ಈಗ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಹೇಳಿದ್ನಲ್ವ ತುಂಬ ರುಚಿ ಬರುತ್ತೆ. ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿ ಪನ್ನೀರ್ ಬಿರಿಯಾನಿ ಇಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದಾ? ಹೋಗಿ ನಾವು ರೆಸ್ಟೋರೆಂಟ್ಗೆಲ್ಲ ತಿಂತೀವಿ, ಯಾಕೆ ನಾವು ಮನೆಯಲ್ಲಿ ಮಾಡಬಾರ್ದು ಅಂತ ನಿಮ್ಗೆ ಅನಿಸುತ್ತೆ ಖಂಡಿತ. ಈಗ ನಾನು ನೋಡಿ ಈ ರೀತಿಯಾಗಿ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಈಗ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಸೈಜಲ್ಲಿ ಇರಬೇಕು. ಈಗ ಇದರಲ್ಲಿ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಗ್ರೀನ್ ಪೇಸ್ಟ್ ಅಂದರೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ ಪೇಸ್ಟ್ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಅರಿಶಿಣ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ 1/4 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ರಿಂದ 3 ಟೀ ಸ್ಪೂನಷ್ಟು ಮೊಸರು ಕರ್ಡ್ ಹಾಕ್ಕೋಬೇಕಾಗತ್ತೆ. ಮೊಸರು ಹಾಕ್ಕೊಂಡು ನೀಟಾಗಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ಹೊತ್ತು ಒಂದು 5 ರಿಂದ 10 ನಿಮಿಷ ಹಾಗೆ ಇಡೋಣ. ಅಷ್ಟರಲ್ಲಿ ನಾನು ಇಲ್ಲಿ ಅನ್ನನ ಬೇಯಿಸಲಿಕ್ಕೆ ಇಡ್ತೀನಿ. ಇಲ್ಲಿ ನಾನು ಅಂದರೆ ಮಣ್ಣಿನ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಡೋದು ಅಡುಗೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ ಒಂದು 3 ರಿಂದ 4 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. ಪಲಾವ್ ಎಲೆ ಹಾಕ್ಕೋಬೇಕು, 2 ಇಂಚಷ್ಟು ಚಕ್ಕೆ, ಸ್ವಲ್ಪ ಬಡೆ ಸೋಪು, 4 ರಿಂದ 5 ಲವಂಗ, ಹಾಗೆ 4 ರಿಂದ 5 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ನಾನು ತೋರಿಸ್ತೀನಿ, ಆಮೇಲೆ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಬೋದು. ನಾವು ಪನ್ನೀರಲ್ಲೂ ಕೂಡ ಉಪ್ಪನ್ನು ಹಾಕಿದ್ದೀವಿ. ಸೊ ಈಗ ನೀರು ಬಿಸಿ ಆಗೋದ್ರೊಳಗೆ ಇಲ್ಲಿ ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಯಾವುದಾದ್ರೂ ಮನೆಯಲ್ಲೇ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಅಕ್ಕಿ ಕೂಡ ಮಾಡಿ. ಬಟ್ ಬಾಸುಮತಿ ರೈಸನ್ನು ಯೂಸ್ ಮಾಡಿ ಈ ಪನ್ನೀರ್ ಬಿರಿಯಾನಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಅಥವಾ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇದೆ, 1/4 ಗ್ಲಾಸ್ ಅಂತ ಹೇಳ್ಬೋದು ನೋಡಿ. ಇಷ್ಟು ಅಕ್ಕಿನ ಹಾಕ್ಕೊಂಡು ಈಗ ಇದನ್ನು ನಾನು ಒಂದು 2 ರಿಂದ 3 ಟೈಮ್ ನೀಟಾಗಿ ತೊಳ್ಕೊಂಡು ಈಗ ತಂದಿದ್ದೀನಿ. ಸೊ ಈಗ ಅಕ್ಕಿ ತೊಳೆದಿರೋದನ್ನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ನೀರು ಕುದೀತಾ ಇದೆ ಅಲ್ವಾ, ಬಿಸಿಯಾಗಿದೆ ನೀರು, ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಈಗ ಇಲ್ಲಿ ಅಂದರೆ ಉದುರಾಗಿ ಬರಬೇಕು ಅನ್ನ. ಹಾಗಾಗಿ ಇಲ್ಲಿ 1 ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದಕ್ಕೊಂದು ಅನ್ನ, ಅಂದರೆ ರೈಸ್ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಶೈನಿಂಗ್ ಇರುತ್ತೆ ರೈಸು, ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಸೈಡಲ್ಲಿ ನಾನು ಕುದಿಲಿಕ್ಕೆ ಇಡ್ತೀನಿ. ಸೊ ಅಷ್ಟರಲ್ಲಿ ನಾವೇನು ಪನ್ನೀರ್ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಲ್ವ ಎಲ್ಲ ಮಸಾಲೆ, ಈಗ ಅದನ್ನು ಒಗ್ಗರಣೆ ಹಾಕ್ಕೋಬೇಕು. ಇಲ್ಲೂ ಅಷ್ಟೇ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ ಅದು. ಈಗ ಇಲ್ಲಿ ಒಂದು ಈರುಳ್ಳಿ ನಾನು ನೀಟಾಗಿ ಅಂದರೆ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಹೆಚ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸೈಡಲ್ಲಿ ಕೂಡ ನಾನು ಅನ್ನ ಚೆಕ್ ಮಾಡ್ತಾ ಇರ್ತೀನಿ. ಹಾಗೆ ಇಲ್ಲಿ ಒಂದು 7 ರಿಂದ 8 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋದ್ರೊಳಗೆ ನಾನು ಅನ್ನನ ಅಂದರೆ ಮೇಲೆ ನೊರೆ ಬರುತ್ತಲ್ವ ಬುರುಗು, ಅದನ್ನೆಲ್ಲ ಸ್ವಲ್ಪ ತೆಗೆದು ಚೆಲ್ಬಿಡಬೇಕು. ಚೆನ್ನಾಗಿರುತ್ತೆ ರೈಸು. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಏಲಕ್ಕಿ, ಸ್ವಲ್ಪ ಬಡೆ ಸೋಂಪು, ಹಾಗೆ ಲವಂಗ, ನಂತರ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಫುಲ್ ಬ್ರೌನ್ ಕಲರ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಬಿರಿಯಾನಿಗೆಲ್ಲ ಈರುಳ್ಳಿನ ಫ್ರೈ ಮಾಡಿ ಮೇಲಿಂದೆಲ್ಲ ಹಾಕ್ತೀವಿ, ಬಟ್ ನಾನು ಆ ರೀತಿ ಮಾಡ್ತಾ ಇಲ್ಲ. ಮೊದಲೇ ಇಲ್ಲಿ ನಾನು ಚೆನ್ನಾಗಿ ಅದು ಕುಕ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನೋಡಿ ರೈಸ್ ಕೂಡ ಒಂದು 75% ರೈಸು ಕುಕ್ ಆಗಬೇಕು, ಜಾಸ್ತಿ ಬೇಡ. ಇದನ್ನು ಹೇಳ್ತೀನಿ ಯಾಕೆ ಅಂತ. ಮತ್ತೆ ಇದನ್ನು ನಾನು ಕುಕ್ ಅಂದರೆ ಬೇಯಿಸ್ಲಿಕ್ಕೆ ಇಡಬೇಕಾಗತ್ತೆ ನೋಡಿ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ರೀತಿಯಾಗಿ ಗಟ್ಟಿಯಾಗಿದ್ದರೆ ರೈಸು ತುಂಬ ಚೆನ್ನಾಗಿರುತ್ತೆ, ಉದುರಾಗಿ ಬರುತ್ತೆ. ಆಮೇಲೆ ಕೂಡ ಬೇಯಿಸ್ತೀನಿ. ಈಗ ಏನು ಈರುಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು, ಹೇಳಿದ್ನಲ್ವ ಈ ಬಿರಿಯಾನಿಗೆ ಇದೇ ರೀತಿಯಾಗಿ ನಾನು ಈರುಳ್ಳಿನ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ನಾನು ಹಾಕಿ 1 ಟೊಮೆಟೊ ಹಾಕಿದ್ದೆ, ಅದು ಕೂಡ ಬೆಂದ ಮೇಲೆ ಈಗ ಏನು ಪನ್ನೀರೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಬೇಗ ಆಗುತ್ತೆ. ತುಂಬ ಹೊತ್ತು ಕುಕ್ ಮಾಡಬೇಕು, ಬೇಯಿಸಬೇಕು ಅಂತ ಏನಿಲ್ಲ, ಪನ್ನೀರ್ ಬೇಗ ಆಗುತ್ತೆ. ಈಗ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ 1 ಟೀ ಸ್ಪೂನಷ್ಟು ಗರಂ ಮಸಾಲ
ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ ಅಥವಾ ಪಲಾವ್ ಮಸಾಲ ಅಂತ ಹೇಳ್ಬೋದು, ಅಥವಾ ಬಿರಿಯಾನಿ ಮಸಾಲ ಅಂತ ಹೇಳ್ಬೋದು. ಯಾಕಂದರೆ ಇದು ನಾನು ಎಲ್ಲ ರೆಸಿಪಿಗೂ ಯೂಸ್ ಮಾಡ್ತೀನಿ ಈ ಮಸಾಲೆ. ಈಗ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುಕ್ ಆದಮೇಲೆ ಅರ್ಧದಷ್ಟು ನಾನು ಪನ್ನೀರನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಈಗ ಅರ್ಧದಷ್ಟು ಅನ್ನನ ಬೇಯಿಸಿರೋಂಥ ಅನ್ನನ ಹಾಕ್ಕೊಂಡು ನೋಡಿ ಈ ಥರ ಒಂದು ಲೇಯರ್ ಹಾಕಬೇಕು. ನಂತರ ಏನು ಪನ್ನೀರೆಲ್ಲ ತೆಗೆದಿಟ್ಟಿದ್ನಲ್ವ ಸ್ವಲ್ಪ ಅದ್ರ ಮೇಲೆ ಈ ಥರ ಹಾಕ್ಕೋಬೇಕು. ನಂತರ ಉಳಿದಿರೋ ಅನ್ನನ ಹಾಕ್ಕೊಂಡು ಸಮವಾಗಿ ಈ ಥರ ಮಾಡಬೇಕು. ಈ ರೀತಿ ಮಾಡಿದ್ರೆ ಏನಾಗುತ್ತಂದರೆ ಈ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ಹೇಳಿದ್ನಲ್ವ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ಮಾಡ್ತಾ ಇದ್ದೀನಿ ಮನೆಯಲ್ಲೇ ಅಂತ. ನೋಡಿ ಈ ಥರ ಎಲ್ಲ ಹಾಕಿದ ಮೇಲೆ ಈಗ ಸ್ವಲ್ಪ ಮೇಲೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಈಗ 2ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕೂಡ ಮನೇಲೇ ಮಾಡಿರೋಂಥ ತುಪ್ಪ. ನೋಡಿ ಮೊದಲು ನಾನು ಗರಂ ಮಸಾಲ ಹಾಕಿದೆ, ತುಪ್ಪ ಹಾಕಿದೆ. ಈಗ ಒಂದು 4ರಿಂದ 5 ಟೀ ಸ್ಪೂನಷ್ಟು ಹಾಲಲ್ಲಿ ಇದು ಫುಡ್ ಕಲರ್, ಜಸ್ಟ್ ಒಂದು ಚಿಟಿಕೆ ಫುಡ್ ಕಲರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಅವಾಗ ಏನಾಗುತ್ತಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ರೈಸ್ ಬರುತ್ತೆ. ಸ್ವಲ್ಪ ಹೆಚ್ಚಿರುವಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡಬೇಕು. ಸೊ ಈ ಲಿಡ್ಡನ್ನು ಮುಚ್ಚಿದ ಮೇಲೆ ನಾನು ಹೇಳಿದ್ನಲ್ವ ಇದಕ್ಕೆ ದಮ್ ಕೊಡಬೇಕು. ದಮ್ 2 ರೀತಿಯಲ್ಲಿ ಕೊಡ್ಬೋದು. ಒಂದು ಈ ರೀತಿಯಾಗಿ ಕೊಡ್ಬೋದು, ಒಂದಿಲ್ಲಾಂದರೆ ಗೋಧಿ ಹಿಟ್ಟನ್ನು ಕಲಸಿಬಿಟ್ಟು ಮೇಲೆ ಏನು ನೀವು ಪ್ಲೇಟ್ ಮುಚ್ಚಿದ್ರಲ್ಲ ಅದಕ್ಕೆಲ್ಲ ಕವರ್ ಮಾಡ್ಬೋದು, ಆ ರೀತಿಯಾಗೂ ಕೊಡ್ಬೋದು. ನಾನು ಇವತ್ತು ಈ ರೀತಿಯಾಗಿ ಅಂದರೆ ಕ್ವಾಂಟಿಟಿ ಕಡಿಮೆ ಇದೆ ಅಲ್ವಾ, ಸೊ ಹಾಗಾಗಿ ನಾನು ಈ ರೀತಿಯಾಗಿ ನೋಡಿ ಒಂದು ಹಂಚಿಟ್ಟಿದ್ದೀನಿ. ಸಿಮ್ಮಲ್ಲೇ ಇದು ಒಂದು 10 ನಿಮಿಷ ನಾನು ದಮ್ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ಸೊ ಈಗ ಒಂದು 10 ನಿಮಿಷದ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೊದಲು ನಾವು ರೈಸನ್ನು 75% ಅಷ್ಟು ಬೇಯಿಸಿದ್ದೀವಿ. ನಂತರ ಈ ರೀತಿಯಾಗಿ ದಮ್ ಕೊಟ್ಟರೆ ರೈಸ್ ತುಂಬ ಚೆನ್ನಾಗಿ ರುಚಿ ಬರುತ್ತೆ, ಉದುರುದುರಾಗಿ ಬರುತ್ತೆ. ರಿಯಲಿ ಫ್ರೆಂಡ್ಸ್, ಯಾವ ರೆಸ್ಟೋರೆಂಟಲ್ಲೂ ಸಿಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಅಲ್ವಾ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಒಮ್ಮೆ ಮಾಡಿ ತಿಂದ ಮೇಲೇ ಗೊತ್ತಾಗುತ್ತೆ ಇದರ ರುಚಿ. ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ಪನ್ನೀರ್ ದಮ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ತುಂಬ ಸಿಂಪಲಾಗಿ ಮನೆಯಲ್ಲೇ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾಡಿ ನೀವು ಮನೆಗೆ ಎಲ್ರಿಗೂ ಕೊಡಿ. ನೀವು ರಿಯಲಿ ಅವರೆಲ್ಲ ತಿಂದು ಮತ್ತೆ ಪದೇ ಪದೇ ಇದೇ ರೀತಿ ಮಾಡು ಅಂತ ಹೇಳ್ತಾರೆ. ಮನೇಲೇ ಮಾಡಿದ್ದೀವಂತ ಹೇಳಿದರೆ ಅವ್ರು ನಂಬೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೋಡಿದ್ರಲ್ಲ ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಅಂತೂ ಸೂಪರ್. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.